ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮೇ 19 ಮತ್ತು ಮೇ 20 ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾರು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಲಿಂಕನ್ನು ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಮನಿಕ್ ಬಾತ್ರಾ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಟೇಬಲ್ಸ್ ಟೆನ್ನಿಸ್ ಕ್ರೀಡೆಗೆ ಮನಿಕ್ ಬಾತ್ರಾ ಅವರು ಸಂಬಂಧಿಸಿದ್ದಾರೆ. ಹಾಗಾದರೆ ಇವರು ಇತ್ತೀಚೆಗೆ ಯಾವ ಕಾರಣಕ್ಕೆ ಸುದ್ದಿಯಲ್ಲಿ ಇದ್ದಾರೆ ಎಂಬುದನ್ನು ಸಹ ತಿಳಿದುಕೊಳ್ಳೋಣ. ಭಾರತದ ಅಗ್ರ ಮಹಿಳಾ ಟೇಬಲ್ ಟೆನ್ನಿಸ್ ಆಟಗಾರ್ತಿಯಾದಂತಹ ಮನಿಕ್ ಬಾತ್ರಾ ಅವರು ಮಹಿಳಾ ಸಿಂಗಲ್ಸ್ ಶ್ರೇಯಾಂಕದಲ್ಲಿ ವಿಶ್ವದ ಅಗ್ರ 25ರೊಳಗೆ ಪ್ರವೇಶಿಸುವ ಮೂಲಕ ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸಿದ್ದಾರೆ. ಇವರು ತಮ್ಮ ವೃತ್ತಿ ಜೀವನದ ಗರಿಷ್ಠ 24ನೇ ಸ್ಥಾನವನ್ನು ತಲುಪಿದ್ದಾರೆ. ಅಂದರೆ ಇತ್ತೀಚೆಗೆ ಬಿಡುಗಡೆ ಮಾಡಿದಂಥ ವಿಶ್ವ ಅಗ್ರ ಟಾಪ್ 25 ಮಹಿಳಾ ಸಿಂಗಲ್ಸ್ ಟೇಬಲ್ ಟೆನ್ನಿಸ್ ಆಟಗಾರ್ತಿಯರಲ್ಲಿ ಮನಿಕ್ ಬಾತ್ರಾ ಅವರು 24ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಹೀಗಾಗಿ ಅವರು ಪ್ರಸ್ತುತ ಸುದ್ದಿಯಲ್ಲಿದ್ದಾರೆ. ಈ ಮನಿಕ್ ಬಾತ್ರಾ ಅವರು 2018ರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನದ ಪದಕವನ್ನು ಸಹ ಪಡೆದುಕೊಂಡಿದ್ದಾರೆ. ಎಷ್ಟರಲ್ಲಿ ಅಂದರೆ 2018ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನದ ಪದಕವನ್ನು ಸಹ ಪಡೆದುಕೊಂಡಿದ್ದರು. ಇನ್ನು ಮುಂದಿನ ಪ್ರಶ್ನೆ, ಇಂಡಿಯಾ ಸ್ಕಿಲ್ಸ್ ಸ್ಪರ್ಧೆ 2024 ದೇಶದ ಅತಿದೊಡ್ಡ ಕೌಶಲ್ಯ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮವನ್ನು ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಪ್ರಾರಂಭಿಸಲಾಗಿದೆ? ಇಂಡಿಯಾ ಸ್ಕಿಲ್ಸ್ ಸ್ಪರ್ಧೆ ಯಾವ ಸ್ಥಳದಲ್ಲಿ ಪ್ರಾರಂಭಿಸಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ನವದೆಹಲಿಯಲ್ಲಿ ಇತ್ತೀಚೆಗೆ ಇಂಡಿಯಾ ಸ್ಕಿಲ್ಸ್ ಸ್ಪರ್ಧೆ 2024 ಪ್ರಾರಂಭಿಸಲಾಗಿದೆ. ಈ ಒಂದು ಸ್ಪರ್ಧೆಯಿಂದ ಏನೇನು ನಮ್ಮ ಉಪಯೋಗ ಇದೆ ಎಂದು ತಿಳ್ಕೊಳ್ಳೋಣ. ಇಂಡಿಯಾ ಸ್ಕಿಲ್ಸ್ 2024 ಇದು ರಾಷ್ಟ್ರದ ಅತಿದೊಡ್ಡ ಕೌಶಲ್ಯ ಸ್ಪರ್ಧೆಯಾಗಿದ್ದು ನವದೆಹಲಿಯಲ್ಲಿ ಮೇ 15, 2024ರಂದು ಯಶೋಭೂಮಿ ಮತ್ತು ದ್ವಾರಕದಲ್ಲಿ ಪ್ರಾರಂಭವಾಗಿದೆ. ಈ ಒಂದು ಸ್ಪರ್ಧೆಯಿಂದ ಯುವಕರು ತಮ್ಮ ಪ್ರತಿಭೆಯನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶಿಸಲು ಇದು ನಿರ್ಣಾಯಕ ವೇದಿಕೆಯನ್ನು ಒದಗಿಸುತ್ತದೆ. ಯುವಕರು ತಮ್ಮ ಪ್ರತಿಭೆಯನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶಿಸಲು ನಿರ್ಣಾಯಕ ವೇದಿಕೆಯನ್ನು ಇಂಡಿಯಾ ಸ್ಕಿಲ್ಸ್ ಸ್ಪರ್ಧೆಯಿಂದ ಒದಗಿಸಿಕೊಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಆಫ್ರಿಕಾದ ಕುರಿತು ಭಾರತ ಮತ್ತು ಯುಎಸ್ ಸಂವಾದದ 2ನೇ ಸುತ್ತನ್ನು ಎಲ್ಲಿ ನಡೆಸಲಾಯಿತು ಎಂಬ ಪ್ರಶ್ನೆ ಇದೆ. ಆಫ್ರಿಕಾದ ಕುರಿತು ಭಾರತ ಮತ್ತು ಯುಎಸ್ ಸಂವಾದದ 2ನೇ ಸುತ್ತಿನ ಸಭೆ ಎಲ್ಲಿ ನಡೆಸಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ವಾಷಿಂಗ್ಟನ್ ಡಿಸಿ. ಮೇ 14 ಮತ್ತು ಮೇ 15, 2024ರಂದು ವಾಷಿಂಗ್ಟನ್ ಡಿಸಿಯಲ್ಲಿ ಆಫ್ರಿಕಾದ ಮೇಲಿನ ಭಾರತ ಮತ್ತು ಯುಎಸ್ ಸಂವಾದದ 2ನೇ ಸುತ್ತಿನ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಒಂದು ಸಭೆಯಲ್ಲಿ ಭಾರತದ ನಿಯೋಗವನ್ನು ಮುನ್ನಡೆಸಿದವರು ಯಾರಪ್ಪ ಅಂದರೆ ಶ್ರೀ ಪುನೀತ್ ಆರ್ ಕುಂಡಲ್ ಮತ್ತು ಸೇವಾಲಾಲ್ ಎನ್ ಮುಡೆ ಅವರು ಭಾರತೀಯ ನಿಯೋಗವನ್ನು ಮುನ್ನಡೆಸಿದವರು. ಹಾಗಾದರೆ ಅಮೆರಿಕದ ನಿಯೋಗವನ್ನು ಮುನ್ನಡೆಸಿದವರು ಯಾರಪ್ಪ ಅಂದರೆ ಶ್ರೀಮತಿ ಮೇರಿ ಕ್ಯಾಥರಿನ್ ಇವರು ಅಮೆರಿಕದ ನಿಯೋಗವನ್ನು ಮುನ್ನಡೆಸಿದ್ದರು. ಇನ್ನು ಭಾರತದಲ್ಲಿ ಇತ್ತೀಚೆಗೆ G20 ಶೃಂಗಸಭೆ ನಡೆಯಿತು. G20 ಶೃಂಗಸಭೆ, ಈ ಶೃಂಗಸಭೆಯಲ್ಲಿ ಆಫ್ರಿಕನ್ ಯೂನಿಯನ್ಗೆ G20 ಸದಸ್ಯತ್ವ ರಾಷ್ಟ್ರವನ್ನು ನೀಡಲಾಗಿತ್ತು. ಈ G20 ಸದಸ್ಯತ್ವ ರಾಷ್ಟ್ರವನ್ನು ಪಡೆದುಕೊಂಡಂಥ ಆಫ್ರಿಕನ್ ಯೂನಿಯನ್ G20 ಸದಸ್ಯತ್ವವನ್ನು ಪಡೆದುಕೊಂಡ ನಂತರ ಇದು ಮೊದಲ ಸಂವಾದವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತ ಸರ್ಕಾರವು ಯಾವ ದೇಶಕ್ಕೆ 1 ಮಿಲಿಯನ್ ಮಾನವೀಯ ಮೌಲ್ಯದ ನೆರವನ್ನು ಘೋಷಿಸಿದೆ? ಇತ್ತೀಚೆಗೆ ಭಾರತ ಸರ್ಕಾರವು ಯಾವ ದೇಶಕ್ಕೆ $1 ಮಿಲಿಯನ್ ಮಾನವೀಯ ಮೌಲ್ಯದ ನೆರವನ್ನು ಘೋಷಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಕೆನ್ಯಾ ದೇಶಕ್ಕೆ ಭಾರತವು $1 ಮಿಲಿಯನ್ ಮೌಲ್ಯದ ಮಾನವೀಯ ನೆರವನ್ನು ಘೋಷಿಸಿದೆ. ಅದು ಯಾವ ಕಾರಣಕ್ಕಾಗಿ ಘೋಷಿಸಿದೆ ಎಂಬುದನ್ನು ಸಹ ತಿಳಿದುಕೊಳ್ಳೋದು ಮುಖ್ಯವಾಗಿದೆ. ಇತ್ತೀಚೆಗೆ ಕೆನ್ಯಾದಲ್ಲಿ ಮಾರಣಾಂತಿಕವಾಗಿ ಪ್ರವಾಹ ಉಂಟಾಗಿದೆ. ಇದರ ಪ್ರವಾಹದ ಪರಿಣಾಮವಾಗಿ ಕೆನ್ಯಾದಲ್ಲಿ 267 ಜನರು ತೀರಿಕೊಂಡಿದ್ದರು. ಹಾಗೂ ಈ ಪ್ರವಾಹದ ಸಂದರ್ಭದಲ್ಲಿ ಸಿಲುಕಿಕೊಂಡಂಥ 3,80,000ಕ್ಕೂ ಹೆಚ್ಚು ಜನರನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಿಸಲು ಭಾರತವು ಕೆನ್ಯಾ ದೇಶಕ್ಕೆ 1 ಮಿಲಿಯನ್ ಮಾನವೀಯ ನೆರವನ್ನು ಘೋಷಿಸಿದೆ. ಭಾರತವು ಕೆನ್ಯಾ ದೇಶಕ್ಕಷ್ಟೇ ಅಲ್ಲದೆ ಬೇರೆ ಬೇರೆ ದೇಶದಲ್ಲಿ ಪ್ರಕೃತಿ ವಿಕೋಪ ಉಂಟಾದಾಗ ಮಾನವೀಯ ನೆರವನ್ನು ಘೋಷಿಸುವುದು ತಾವೆಲ್ಲರೂ ಸಹ ತಿಳಿದುಕೊಂಡಿದ್ದರೆ. ಅದೇ ರೀತಿಯಾಗಿ ಕೆನ್ಯಾ ದೇಶಕ್ಕೆ ಭಾರತವು ಪ್ರವಾಹದ ನಿಯಂತ್ರಣಕ್ಕಾಗಿ ಹಾಗೂ ಪ್ರವಾಹದಲ್ಲಿರುವಂಥ ಜನರ ಸಂಕಷ್ಟಕ್ಕಾಗಿ ಮಾನವೀಯ ನೆರವನ್ನು ನೀಡಿದೆ. ಎಷ್ಟು ನೀಡಿದೆಪ್ಪ ಅಂದರೆ $1 ಮಿಲಿಯನ್ ಅಷ್ಟು ನೀಡಿದೆ, $1 ಮಿಲಿಯನ್. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಯಾವ ಸಚಿವಾಲಯದಡಿಯಲ್ಲಿ ಬರುತ್ತದೆ ಎಂಬ ಪ್ರಶ್ನೆ ಇದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಯಾವ ಸಚಿವಾಲಯದಡಿಯಲ್ಲಿ ಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಗೃಹ ವ್ಯವಹಾರಗಳ ಸಚಿವಾಲಯ. ಯಾವ ಸಚಿವಾಲಯದಡಿಯಲ್ಲಿ? ಗೃಹ ವ್ಯವಹಾರಗಳ ಸಚಿವಾಲಯದಡಿಯಲ್ಲಿ.
ಸೈಬರ್ ಅಪರಾಧಗಳು ಇತ್ತೀಚೆಗೆ ಹೆಚ್ಚಾಗುತ್ತಿದೆ ಹಾಗೂ ಪ್ರಚಲಿತ ಘಟನೆಗಳು ಸಹ ಇದರ ಬಗ್ಗೆ ನೀವು ತಿಳಿದುಕೊಂಡಿರಬಹುದು. ಸೈಬರ್ ಕೇಂದ್ರ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಎಂಬ ಪ್ರಶ್ನೆ ಸಹ ಎಕ್ಸಾಮ್ನಲ್ಲಿ ಕೇಳಬಹುದು. ಇದಕ್ಕೆ ಸರಿಯಾದ ಉತ್ತರ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ. ಇನ್ನು ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಭಾರತೀಯ ಸೈಬರ್ ಅಪರಾಧದ ಸಮನ್ವಯ ಕೇಂದ್ರ ಐ4ಸಿ ಹಾಗೂ ಮೈಕ್ರೋಸಾಫ್ಟ್ನ ಬೆಂಬಲದೊಂದಿಗೆ ಬ್ಲ್ಯಾಕ್ ಮೇಲ್ ಮತ್ತು ಸುಲಿಗೆಯಂತಹ ಸೈಬರ್ ಅಪರಾಧಗಳಲ್ಲಿ ತೊಡಗಿರುವ 1000ಕ್ಕೂ ಹೆಚ್ಚು ಸ್ಕೈಪ್ ಐಡಿಗಳನ್ನು ನಿರ್ಬಂಧಿಸಲಾಗಿದೆ. ಅಂದರೆ ಇತ್ತೀಚೆಗೆ ಆನ್ಲೈನ್ನಲ್ಲಿ ಒಂದು ನಮ್ಮ ಆಧಾರ್ ಕಾರ್ಡ್ ಅಲ್ಲಿ ನಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ನನ್ನು ಬ್ಲ್ಯಾಕ್ ಮೇಲ್ ಮುಖಾಂತರ ಪಡೆದುಕೊಳ್ಳುತ್ತಿದ್ದರು. ಅದನ್ನು ತಡೆಗಟ್ಟಲು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆ ಐ4ಸಿ ದೇಶದಾದ್ಯಂತ ಸೈಬರ್ ಅಪರಾಧವನ್ನು ಪರಿಹರಿಸಲು ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಕಾನೂನು ಜಾರಿ ಸಂಸ್ಥೆಗಳ ಸಮನ್ವಯವನ್ನು ಹೆಚ್ಚಿಸುತ್ತದೆ. ಈ ಸೈಬರ್ ಅಪರಾಧವನ್ನು ಪರಿಹರಿಸಲು ಈ ಸೈಬರ್ ಅಪರಾಧ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಸೈಬರ್ ಅಪರಾಧ ಸಮನ್ವಯ ಕೇಂದ್ರದ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇನ್ನು ಮುಂದಿನ ಪ್ರಶ್ನೆ, ಸೂಪರ್ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟಾರ್ಪಿಡೋ. ಸೂಪರ್ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟಾರ್ಪಿಡೋ ಇದು ಸ್ಮಾರ್ಟ್ ಎಂಬ ಕ್ಷಿಪಣಿಯ ಲಾಂಗ್ ಫಾರ್ಮ್. ಈ ಸ್ಮಾರ್ಟ್ ಎಂಬ ಕ್ಷಿಪಣಿಯು ಇತ್ತೀಚೆಗೆ ಯಶಸ್ವಿಯಾಗಿ ಹಾರಾಟ ಮಾಡಲಾಯಿತು. ಹಾಗಾದರೆ ಇದನ್ನು ನಿರ್ಮಾಣ ಮಾಡಿದಂಥ ಅಥವಾ ಈ ಒಂದು ಕ್ಷಿಪಣಿ ಯಶಸ್ವಿ ಪರೀಕ್ಷೆಗೆ ಹಾರಾಟ ಮಾಡಲು ಕಾರಣವಾದಂತಹ ಸಂಸ್ಥೆ ಯಾವುದು ಎಂದು ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಡಿಆರ್ಡಿಒ ಸಂಸ್ಥೆಯು ಈ ಸ್ಮಾರ್ಟ್ ಎಂಬ ಕ್ಷಿಪಣಿ ಯಶಸ್ವಿ ಉಡಾವಣೆಗೆ ಕಾರಣವಾಗಿದೆ. ಈ ಪರೀಕ್ಷೆಯಲ್ಲಿ ಸ್ಮಾರ್ಟ್ ಎಂಬ ಲಾಂಗ್ ಫಾರ್ಮ್ ಕೇಳ್ತಾರೆ. ಸ್ಮಾರ್ಟ್ ಇದರ ಲಾಂಗ್ ಫಾರ್ಮ್ ಏನಂತ ಕೇಳ್ತಾರೆ ಡೈರೆಕ್ಟಾಗಿ ನೇರವಾಗಿ PC ಮತ್ತು PSI ಪರೀಕ್ಷೆಗಳಲ್ಲಿ ಸ್ಮಾರ್ಟ್ ಎಂಬುದು ಇದರ ಲಾಂಗ್ ಫಾರ್ಮ್ ಏನು ಕೇಳಿದ್ರೆ ನೀವು ಸರಿಯಾಗಿ ಆಗಬೇಕು. ಅದಕ್ಕೆ ಇನ್ನೊಂದು ಸಲ ತೆಗೆದುಕೊಳ್ಳಿ. ಸೂಪರ್ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟಾರ್ಪಿಡೋ ಎಂಬುದು ಸ್ಮಾರ್ಟ್ ಇದರ ಸಂಕ್ಷಿಪ್ತ ರೂಪವಾಗಿದೆ. ಹಾಗಾಗಿ ಇದನ್ನು ತಿಳಿದುಕೊಳ್ಳೋದು ಬಹಳಷ್ಟು ಉತ್ತಮ. ಇನ್ನು DRDO ಬಗ್ಗೆ ಸಹ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಕ್ಸಾಮ್ನಲ್ಲಿ. DRDO ಲಾಂಗ್ ಫಾರ್ಮ್ ಸಹ ಕೇಳಿದ್ದಾರೆ ಎಕ್ಸಾಮ್ನಲ್ಲಿ. ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. DRDO ಲಾಂಗ್ ಫಾರ್ಮ್ ಏನಪ್ಪ ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಹಾಗೆ ಸ್ಮಾರ್ಟ್ ಇದರ ಲಾಂಗ್ ಫಾರ್ಮು ಸೂಪರ್ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟಾರ್ಪಿಡೋ. ಈ ಒಂದು ಸ್ಮಾರ್ಟ್ನ ಯಶಸ್ವಿ ಹಾರಾಟ ಪರೀಕ್ಷೆಯೊಂದಿಗೆ ಮೈಲುಗಲ್ಲನ್ನು ಸಾಧಿಸಿದ್ದು ಯಾವುದಪ್ಪ ಅಂದರೆ DRDO ಸ್ಥಾಪನೆಯಾಗಿದ್ದು 1958 ಜನವರಿ 1. DRDO 1958 ಜನವರಿ 1. ಹೆಡ್ ಕ್ವಾರ್ಟರ್ ಎಲ್ಲಿದೆಪ್ಪ ಅಂದರೆ ದೆಹಲಿಯಲ್ಲಿದೆ. DRDO ಹೆಡ್ ಕ್ವಾರ್ಟರ್ ಎಲ್ಲಿದೆ? ದೆಹಲಿಯಲ್ಲಿದೆ. ಇನ್ನು ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ನೇರವಾದ ಉತ್ತರ ಯಾವುದಪ್ಪ ಅಂದರೆ ಮೇ 1ನೇ ತಾರೀಕು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಆಚರಿಸಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇದು ಸಹ ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿತ್ತು. ನಾವೆಲ್ಲರೂ ಸಹ ಈ ಒಂದು ವಿಚಾರವನ್ನು ಗಮನಿಸಿರಬಹುದು. ಬಾಬಾ ರಾಮದೇವ್ ಅವರು ಇತ್ತೀಚೆಗೆ ಕೋರ್ಟ್ನಲ್ಲಿ ವಾದ ಪ್ರತಿವಾದನ ಸಹ ಮಾಡುತ್ತಿದ್ದರು. ದಾರಿ ತಪ್ಪಿಸುವ ಜಾಹೀರಾತುಗಳಿಂದಾಗಿ ಪತಂಜಲಿ ಆಯುರ್ವೇದದ 14 ಉತ್ಪನ್ನಗಳ ಪರವಾನಗಿಯನ್ನು ಯಾವ ರಾಜ್ಯ ಸರ್ಕಾರ ಅಮಾನತುಗೊಳಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಉತ್ತರಾಖಂಡ್. ಈ ಪತಂಜಲಿ ಆಯುರ್ವೇದವು ಡೂಪ್ಲಿಕೇಟ್ ಪ್ರೊಡಕ್ಷನ್ ಟೆಸ್ಟ್ನಿಂದ ಕೋರ್ಟ್ನಿಂದ ಪ್ರೂವ್ ಆಗಿದೆ. ಹೀಗಾಗಿ ಈ ಒಂದು ಪತಂಜಲಿ ಆಯುರ್ವೇದದ ಕೆಲವು 14 ಉತ್ಪನ್ನಗಳ ಜಾಹೀರಾತನ್ನು ಉತ್ತರಾಖಂಡ್ ಸರ್ಕಾರ ನಿಷೇಧ ಮಾಡಲಾಗಿದೆ. ಉತ್ತರಾಖಂಡ್ ಸರ್ಕಾರವು ಬಾಬಾ ರಾಮದೇವ್ ಸ್ಥಾಪಿಸಿದ ಪತಂಜಲಿ ಆಯುರ್ವೇದದ 14 ಉತ್ಪನ್ನಗಳ ಉತ್ಪಾದನಾ ಪರವಾನಗಿಯನ್ನು ಅವುಗಳ ಪರಿಣಾಮಕಾರಿತ್ವದ ಬಗ್ಗೆ ತಪ್ಪು ದಾರಿ ಎಳೆಯುವ ಜಾಹೀರಾತುಗಳನ್ನು ಉಲ್ಲೇಖಿಸಿ ಅಮಾನತುಗೊಳಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇದು ಸಹ ನಮ್ಮ ಭಾರತಕ್ಕೆ ಹೆಮ್ಮೆಯಾದಂಥ ವಿಚಾರ. ಈ ಹಿಂದೆ ಭಾರತದ ಅಧಿಕಾರಿಗಳನ್ನು ಬೇರೆ ದೇಶದಲ್ಲೇ ತರಬೇತಿ ಕೊಡ್ತಾರೆ. ಆದರೆ ಈಗ ಬೇರೆ ದೇಶದ ಅಧಿಕಾರಿಗಳೇ ನಮ್ಮ ದೇಶಕ್ಕೆ ಬಂದು ನಮಗೂ ತರಬೇತಿ ಕೊಡುವ ಎಂದು ಕೇಳುವಂಥ ಪರಿಸ್ಥಿತಿ ಸದ್ಯಕ್ಕೆ ಭಾರತ ನಿರ್ಮಾಣವಾಗಿದೆ. ಭಾರತ ವಿಶ್ವಗುರುವಿನತ್ತ ಸಾಗುತ್ತಿದೆ ಎಂಬುದಕ್ಕೆ ಇದೊಂದು ಸಹ ಮಹತ್ವದ ಉದಾಹರಣೆಯಾಗಿದೆ. ಏನಿದೆ ಪ್ರಶ್ನೆ ನೋಡಿಕೊಂಡು ಬನ್ನಿ. 1500 ಅಧಿಕಾರಿಗಳಿಗೆ ತರಬೇತಿ ನೀಡಲು ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ಎಂಬ ಪ್ರಶ್ನೆ ಇದೆ. 1500 ಅಧಿಕಾರಿಗಳಿಗೆ ತರಬೇತಿ ನೀಡಲು ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಬಾಂಗ್ಲಾದೇಶ್. ಭಾರತವು 2025ರಿಂದ 2030ರವರೆಗೆ ಬಾಂಗ್ಲಾದೇಶದ 1500 ಅಧಿಕಾರಿಗಳಿಗೆ ತರಬೇತಿ ನೀಡಲು ಬಾಂಗ್ಲಾದೇಶದೊಂದಿಗೆ ಒಪ್ಪಂದವನ್ನು ನವೀಕರಿಸಿದೆ. ಇದು ನಾಗರಿಕ ಸೇವಕರಿಗೆ ಸಾಮರ್ಥ್ಯ ವೃದ್ಧಿಯಲ್ಲಿ ಉಭಯ ದೇಶಗಳ ನಡುವೆ ನಡೆಯುತ್ತಿರುವ ಸಹಕಾರವನ್ನು ಎತ್ತಿ ತೋರಿಸುತ್ತದೆ. ನಮ್ಮ ದೇಶದಲ್ಲಿರುವಂಥ IAS ಹಾಗೂ IPS ಅಧಿಕಾರಿಗಳ ಹತ್ರ ಬಾಂಗ್ಲಾದೇಶದಲ್ಲಿರುವಂಥ ಹಿರಿಯ ಅಧಿಕಾರಿಗಳಿಗೆ ತರಬೇತಿ ನೀಡಲು
ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಒಪ್ಪಂದವೂ ಆಗಿದೆ. ಇದು ಭಾರತ ಮತ್ತು ಬಾಂಗ್ಲಾದೇಶದ ವ್ಯಾಪಾರವನ್ನು ವೃದ್ಧಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ದ್ವಿಪಕ್ಷೀಯ ಒಪ್ಪಂದದಲ್ಲಿ ಹಾಗೂ ವ್ಯಾಪಾರವನ್ನು ವೃದ್ಧಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಚೀನಾದ ಚಾಂಗ್ ಇ ಲೂನಾರ್ ಪ್ರೋಬ್ ಮಿಷನ್ನ ಪ್ರಾಥಮಿಕ ಉದ್ದೇಶ ಏನು? ಇತ್ತೀಚೆಗೆ ಚೀನಾದ ದೇಶವು ಚಾಂಗ್ ಇ 6 ಲೂನಾರ್ ಮಿಷನ್ ಅನ್ನು ಉಡಾವಣೆ ಮಾಡಿತ್ತು. ಹಾಗಾದರೆ ಇದರ ಉದ್ದೇಶ ಏನಂತ ಕೇಳಿದರೆ ಯಾವ ಕಾರಣಕ್ಕಾಗಿ ಉಡಾವಣೆ ಮಾಡಲಾಗಿದೆ ಅಂತ. ಇದರಲ್ಲಿ ಬಹಳಷ್ಟು ಜನರ ಉತ್ತರ ಏನಾಗ್ತದೆ ಅಂದರೆ ಚಂದ್ರನ ದೂರದ ಭಾಗವನ್ನು ಅನ್ವೇಷಿಸಿ ಎಂಬುದು ಅಂದ್ಕೊಂಡಿರ್ತಾರೆ. ಅದೇ ಇದು ತಪ್ಪಾದ ಉತ್ತರ. ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಚಂದ್ರನಿಂದ ಮಾದರಿಗಳನ್ನು ಸಂಗ್ರಹಿಸುವುದು. ಈ ಒಂದು ಉತ್ತರ ಸರಿಯಾಗಿದೆ. ಚಂದ್ರನಿಂದ ದೂರದ ಭಾಗದ ಮಾದರಿಗಳನ್ನು ಸಂಗ್ರಹಿಸುವುದು ಅಂದರೆ ಸಂಗ್ರಹಿಸಿಕೊಂಡು ಮರಳಿ ತರುವುದಷ್ಟು. ಇನ್ನು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಚಂದ್ರನ ವಿಕಸನ ಮತ್ತು ಸೌರವ್ಯೂಹದ ಬಗ್ಗೆ ನಿರ್ಣಾಯಕ ಒಳನೋಟಗಳನ್ನು ಒದಗಿಸುವ ಚೀನಾದ ಚಾಂಗ್ ಇ 6 ಪ್ರೋಬ್ ಮಿಷನ್ ಚಂದ್ರನ ದೂರದ ಭಾಗದಿಂದ ಮಣ್ಣು ಮತ್ತು ಕಲ್ಲಿನ ಮಾದರಿಗಳನ್ನು ಸಂಗ್ರಹಿಸುವ ಗುರಿಯನ್ನು ಹೊಂದಿದೆ. ಈ ಕಾರ್ಯಾಚರಣೆಯು ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಗಮನಾರ್ಹ ಪ್ರಗತಿಯನ್ನು ಪ್ರತಿನಿಧಿಸುತ್ತದೆ. ವೈಜ್ಞಾನಿಕ ವಿಶ್ಲೇಷಣೆಗಾಗಿ ಮಾದರಿಗಳನ್ನು ಸಂಗ್ರಹಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಕೊನೆಯ ಪ್ರಶ್ನೆ, ಭಾರತದ ಮೊದಲ ಸಂವಿಧಾನ ಉದ್ಯಾನವನ ಎಲ್ಲಿದೆ? ಕಾನ್ಸ್ಟಿಟ್ಯೂಷನಲ್ ಪಾರ್ಕ್ ಎಲ್ಲಿದೆ? ಕಾನ್ಸ್ಟಿಟ್ಯೂಷನಲ್ ಪಾರ್ಕ್ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಪುಣೆ. ಭಾರತದ ಮೊದಲ ಸಂವಿಧಾನ ಉದ್ಯಾನವನವನ್ನು ಪುಣೆಯಲ್ಲಿ ಉದ್ಘಾಟಿಸಲಾಯಿತು. ಇದು ಭಾರತೀಯ ಸೇನೆ ಮತ್ತು ಪುನೀತ್ ಬಾಲನ್ ಗುಂಪಿನ ನಡುವಿನ ಮಹತ್ವದ ಸಹಯೋಗವನ್ನು ಗುರುತಿಸುತ್ತದೆ. ಇವಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ನೋಡಿದ ನಂತರ ನಿಮಗೆ ಏನಾದರೂ ಸಲಹೆ ಸೂಚನೆ ಕೊಡೋದಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.